ಈಗ ನಾವು ನಮ್ಮ ಥರನೇ ಒಂದು 5 ವರ್ಷ ಹಿಂದೆ, ಒಂದು 6 ವರ್ಷ ಹಿಂದೆ ಅಲ್ಲಿ ಕೂತ್ಕೊಂಡು ಯಾರ್ಯಾರು ಏನೇನು ಮಾತಾಡ್ತಾರೋ ಅದು ಕೇಳ್ಕೊಂಡು ಬರೆದಿರೋ ಎಕ್ಸಾಮ್. ನಾವು ಏನು ವಿ ಡಿಡ್ ನಾಟ್ ಕಮ್ ಫ್ರಮ್ ಮೂನ್, ವಿ ಡಿಡ್ ನಾಟ್ ಕಮ್ ಫ್ರಮ್ ಮಾಸ್. ನಾವೆಲ್ಲ ಆರ್ಡಿನರಿ ಡಿಗ್ರಿ ಬ್ಯಾಕ್ಗ್ರೌಂಡ್, ಜಾಸ್ತಿ ಇಂಜಿನಿಯರಿಂಗ್ ಇಲ್ಲ. ಐ ಆಮ್ ನಾಟ್ ಇಂಜಿನಿಯರ್ ಬೈ ಪರ್ಸೆ. ಒಂದು ಡಿಗ್ರಿ ಓದ್ಕೊಂಡು ಅಷ್ಟೇ IAS ಆಗಬೇಕು, IPS ಆಗಬೇಕು ಅಂತ ಆಸೆ ಇಟ್ಕೊಂಡು ಎಕ್ಸಾಮ್ ಬರೆದು ಬಂದಿರೋರು ನಾವೆಲ್ಲ. ಸೊ ಎನಿಬಡಿ ಹೂಸ್ ಡನ್ ಅ ಡಿಗ್ರಿ ಅಷ್ಟು ಸಾಕು. ಆ್ಯಂಡ್ ಲವ್ ಫಾರ್ UPSC, ಅದೇ ನಾನು ಹೇಳ್ತೀನಿ. ಮೋಟಿವೇಶನ್ ಆ್ಯಂಡ್ ದಟ್ ಝೀಲ್ ಟು ವಾಂಟ್ ಟು ಬಿ ಎನ್ IAS ಆರ್ IPS ಆರ್ ಎನಿ ಅದರ್ ಆಫೀಸರ್ ಅದು ತುಂಬ ಇಂಪಾರ್ಟೆಂಟ್. ಈಗ UPSC ಬಗ್ಗೆ ನನ್ನ ಅನುಭವ ಅಂತ ಹೇಳಬೇಕಂದ್ರೆ, UPSC ಹೇಳ್ತಾರೆ ದ ವರ್ಲ್ಡ್ಸ್ ಟಫೆಸ್ಟ್ ಎಕ್ಸಾಮ್ ಟು ಕ್ರ್ಯಾಕ್, ಸೆಕೆಂಡ್ ಟಫೆಸ್ಟ್ ಎಕ್ಸಾಮ್ ಟು ಕ್ರ್ಯಾಕ್ ಅಂತ ಹೇಳ್ತಾರೆ. ಆ್ಯಂಡ್ ದ ಮೊಮೆಂಟ್ ಯು ಸ್ಟಾರ್ಟ್ UPSCಗೆ ಪರೀಕ್ಷೆ ಬರಿಬೇಕು ಅಂತ ನೀವು ಯಾರಾದರೂ ಹೋಗಿ ಹೇಳಿ ನೀವು UPSC ಬರೀತೀರ ಅಂತ ಫಸ್ಟ್ ಕ್ವೆಶ್ಚನ್ ಕೇಳ್ತಾರೆ. ನಮ್ಗೆ ಇನ್ನೊಂದು ಭಯ ಬರುತ್ತೆ, ನಂಬರ್ ಆಫ್ ಆಸ್ಪಿರೆಂಟ್ಸ್. ಇಲ್ಲಿನೇ ಎಷ್ಟೊಂದು ಜನ ಕೂತ್ಕೊಂಡಿದ್ದೀರಾ, ಸಮ್ 500 ಆಫ್ ಯು ಆರ್ ಹಿಯರ್. ಈಗ ದ ಫಸ್ಟ್ ಥಿಂಗ್ ಅಬೌಟ್ ನೋ ಸ್ಕೇರ್. ಇಷ್ಟು ಜನ ಬರೀತಾರಲ್ವಾ, ನಮಗೆ ಬರಿಬಹುದಾ? ನಾವು ವಿ ಆರ್ ನಾಟ್, ನಾವೊಂದು IIT ಇಲ್ಲ, IIM ಇಲ್ಲ, ನಾನು ಇಂಜಿನಿಯರಿಂಗ್ ಕಾಲೇಜ್ RBC ಕಾಲೇಜ್ ಇಲ್ಲ, ನಾನು ಅಣ್ಣಾ ಯೂನಿವರ್ಸಿಟಿ ಇಲ್ಲ ಅಂತ ಅದೆಲ್ಲ ಬೇಡ. UPSC ಏನು ನೋಡಲ್ಲ, ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ, ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ, ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡೋದು ಏನೂ ನೋಡಲ್ಲ. ಅಷ್ಟೇ ನೀವು ಆ UPSCಗೆ ಎಷ್ಟು ಜಸ್ಟಿಸ್ ಕೊಡ್ತೀರಾ, ಆ ಎಕ್ಸಾಮ್ಗೆ ನೀವು ಎಷ್ಟು ಜಸ್ಟಿಸ್ ಕೊಡ್ತೀರಾ ಅಂತ ಅಷ್ಟೇ ಮಾತ್ರ ನೋಡುತ್ತೆ. ಆ್ಯಂಡ್ ನೀವೇನೋ 1000 ವೇಕೆನ್ಸಿಗೆ 1000 ವೇಕೆನ್ಸಿ ಅಪ್ಲೈ ಮಾಡಲ್ಲಲ್ವಾ, ಯು ವಾಂಟ್ ಓನ್ಲಿ 1 ಸೀಟ್ ಔಟ್ ಆಫ್ 1000 ವೇಕೆನ್ಸಿ ಇಲ್ವಾ? ನಾವು ಎಲ್ಲ 1000 ಬೇಡ, ನಮ್ಗೆ ಯಾವುದೋ ಒಂದು ಮಾತ್ರ ಬೇಕಲ್ವಾ. ಸೊ ಒಂದಕ್ಕೆ ಮಾತ್ರ ನೀವು ಯು ಕ್ಯಾನ್ ಭಯಪಡಬೇಡಿ. ಡೋಂಟ್ ಸಿ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಎಷ್ಟು ಜನ ಅಪ್ಲೈ ಮಾಡ್ತಾರೆ, ಲಕ್ಷ ಜನ ಮಾಡ್ತಾರೆ, ನಮಗೆ ಹೆಂಗೆ ಸಿಗುತ್ತೆ, ಡೋಂಟ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. UPSC ಈಸ್ ಅ ಡಿಸಿಪ್ಲಿನ್. ಎದ್ದಬೇಕು, ಓದಬೇಕು, ಎಕ್ಸಾಮ್ ಬರಿಬೇಕು, ವಾಪಸ್ ಬರಬೇಕು, ರಿಸಲ್ಟ್ ಆರಾಮ್ಸೆ ಬರುತ್ತೆ. ನಾನು UPSCನೇ ಅದೇನೋ ಒಂದು ಇದು ಎಂಡ್ ಆಫ್ ಲೈಫ್ ಅಂತ ಏನೂ ಇಲ್ಲ, ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಮ್. ಆ ಎಕ್ಸಾಮ್ ವಿಲ್ ಮೇಕ್ ಯು ಅ ಪರ್ಸ್ನಾಲಿಟಿ. ಈಗ ಒನ್ಸ್ ಯು ಕ್ಲಿಯರ್ UPSC ನಿಮಗೆ ಗೊತ್ತಾಗುತ್ತೆ. ಎನಿ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಬರೆಯೋಕ್ಕೆ ಹೋದಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಬಿಕಾಸ್ ನಿಮ್ಮ ಮೆಂಟಲ್ ಥಿಂಕಿಂಗ್ ಹಾಗೆ ನಮಗೆ ಇದಾಗುತ್ತೆ. ದೇ ವಿಲ್ ಟ್ಯೂನ್ ಯು ಟು ದ ಮೆಂಟಲ್ ಥಿಂಕಿಂಗ್ ಆಫ್ ಅನ್ UPSC ಆಸ್ಪಿರೆಂಟ್. ಅಷ್ಟು ಬಿಟ್ಟರೆ ಇಟ್ ಇಸ್ ನಾಟ್ ಅ ಡಿಫಿಕಲ್ಟ್ ಎಕ್ಸಾಮ್ ಟು ಕ್ರ್ಯಾಕ್ ಅಟ್ ಆಲ್. ನಾನಂತ ಆವ್ರೇಜ್ ಸ್ಟೂಡೆಂಟ್, ಸ್ಕೂಲಲ್ಲಿ ಕಾಲೇಜಲ್ಲಿ ಕೂಡ ಆವ್ರೇಜ್ ಸ್ಟೂಡೆಂಟ್. ಐ ಡಿಡ್ ಮೈ ಡಿಗ್ರಿ ಓದ್ಬಿಟ್ಟು ಐ ವರ್ಕ್ ಫಾರ್ 2 years. ಆಮೇಲೆ ನಾನು ಮನೆಯಲ್ಲಿ ಕೂತ್ಕೊಂಡು ನಾನು ಓದಿದ್ದೀನಿ. ಯಾವುದೂ ದೊಡ್ಡ ಇನ್ಸ್ಟಿಟ್ಯೂಟ್ ಹೋಗಿಲ್ಲ, ಯಾವುದೂ ಡೆಲ್ಲಿಯಲ್ಲಿ ಹೋಗಿ ಕಲ್ತಿಲ್ಲ, ಏನೂ ಮಾಡಲ್ಲ. ಸೊ ಎನಿಥಿಂಗ್ ಯು ಕ್ಯಾನ್ ಡೂ. ಸೊ ಇಲ್ಲ ನಾನು ಡೆಲ್ಲಿ ಹೋಗಿ ನಾನು ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಇಲ್ಲ ಚೆನ್ನೈ ಹೋಗಿ ಕ್ಲಿಯರ್ ಮಾಡಬೇಕು. ಒಂದು 6 months ಟ್ರೈನಿಂಗ್, ಈ ಥರ ಇನ್ಸ್ಟಿಟ್ಯೂಟಲ್ಲಿ ಒಂದು 6 months to 8 months ಟ್ರೈನಿಂಗ್ ಇಂಪಾರ್ಟೆಂಟ್. ಅದು ಬಿಟ್ಟರೆ ನಮ್ಮದು ಹಾರ್ಡ್ ವರ್ಕ್ನೇ. ಆ್ಯಂಡ್ ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್. ಈಗ UPSC ನನಗಿಂತ ಬುದ್ಧಿವಂತರೆಲ್ಲ ಬರೆದಿದ್ರು, ಬಟ್ ಆ್ಯಕ್ಚುಲಿ ನಾನು UPSC ಪಾಸ್ ನಾನೇ ಬುದ್ಧಿವಂತ ನಾನು ಹೇಳೋಕ್ಕಾಗಲ್ಲ. ಎಕ್ಸಾಮ್ ಎಷ್ಟು ಕೇಳ್ತೋ ಅಷ್ಟೇ ಮಾಡಿ, ಜಾಸ್ತಿ ಏನು ಮಾಡೋಕ್ಕೆ ಹೋಗಬೇಡಿ. ನಾವು ಈಗ ಹಿಸ್ಟ್ರಿ ಸ್ಕಾಲರ್ ಆಗಲ್ಲ, ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಎ ಸೈಕಾಲಜಿಸ್ಟ್, ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಎ ಸೋಷಿಯಾಲಜಿಸ್ಟ್, ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಎ ಡಾಕ್ಟರ್, ಕೆಮಿಸ್ಟ್, ಫಿಸಿಸ್ಟ್ ಏನಲ್ಲ. ವಿ ಆರ್ ಜಸ್ಟ್ ಗೋಯಿಂಗ್ ಟು ಬಿ ಎ ಸ್ಟೂಡೆಂಟ್ ಟು ಲರ್ನ್ ಸಮಥಿಂಗ್ ಆ್ಯಂಡ್ ರೈಟ್ ಸಮಥಿಂಗ್. ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಇಂಪಾರ್ಟೆಂಟ್. ಫಾರ್ ಸಿವಿಲ್ ಸರ್ವೆಂಟ್ ಅದೇ ಇಂಪಾರ್ಟೆಂಟ್. ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಆ್ಯಂಡ್ ಫಾರ್ ದ ಬೆನಿಫಿಟ್ ಆಫ್ ದ ಪೀಪಲ್ ಅಷ್ಟೇ ನೋಡ್ತಾರೆ. ಆ್ಯಸ್ ಆಫ್ಟರ್ ಯು ಬಿಕಮ್ ಅನ್ IAS or IPS. ಸೊ ಎಕ್ಸಾಮ್ನು ಆ ಥರ ನಿಮಗೆ ಟ್ರೀಟ್ ಮಾಡುತ್ತೆ. ನೀವು ಏನು ಭಯನೇ ಪಡಬೇಡಿ. ಮೋಸ್ಟ್ ಈಸಿಯೆಸ್ಟ್ ಪ್ರಾಸೆಸ್, ಮೋಸ್ಟ್ ಡಿಫಿಕಲ್ಟ್ ಪ್ರಾಸೆಸ್ ಇಸ್ ಪ್ರಿಲಿಮ್ಸ್ ಕ್ಲಿಯರಿಂಗ್. ಅಷ್ಟೇ, ಒಂದು ಮಾತ್ರ ಸ್ವಲ್ಪ ಕಷ್ಟ ಇರುತ್ತೆ, ಅದಾದಮೇಲೆ ಎಲ್ಲನೂ ಈಸಿನೇ. ಏನು ನಾನು ಇಲ್ಲ ಒಂದು IIT ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀನಿ, ಒಂದು CAT ಎಕ್ಸಾಮ್, CSAT ಎಕ್ಸಾಮ್ ಹಂಗಲ್ಲ. ಇಟ್ಸ್ ಅ ವೆರಿ ನಾರ್ಮಲ್ ಡಿಗ್ರಿ ಎಕ್ಸಾಮ್ ದಟ್ ಯು ರೈಟ್, ಬಟ್ ಅದರಲ್ಲಿ ಕಂಟೆಂಟ್ ಇರಬೇಕು. ನೀವು ಒಂದು ಈವನ್ ಇಫ್ ರೈಟ್ 1 line, ಆ 1 lineನಲ್ಲಿ ಸ್ವಲ್ಪ ಕಂಟೆಂಟ್ ಇರಬೇಕು, ಅಷ್ಟೇ ಇಂಪಾರ್ಟೆಂಟ್. ಸೆಕೆಂಡ್ ಇಸ್ ಕಾನ್ಫಿಡೆನ್ಸ್. ಯಾವಾಗಲೂ ಕಾನ್ಫಿಡೆನ್ಸ್ ಬಿಡಬೇಡಿ. ಆ್ಯಂಡ್ ಪರ್ಸಿವಿಯರೆನ್ಸ್. ಫಸ್ಟ್ ಟೈಮ್ ಬರಿತೀರಾ, ಪಾಸ್ ಆಗಲ್ಲ, ಆಯಿತು ಬಿಡಿ. ಸೆಕೆಂಡ್ ಟೈಮ್ ಬರಿತೀರಾ, ಪಾಸ್ ಆಗಲ್ಲ, ಬಿಡಿ. ಥರ್ಡ್ ಟೈಮ್ ಯಾವುದೋ ಒಂದು ಅಟೆಂಪ್ಟಲ್ಲಿ ಇಫ್ ಯು ಪುಟ್ ಅ ಸಿನ್ಸಿಯರ್ ಎಫರ್ಟ್ ಒಂದು ನಿಮಗೆ ಕ್ಲಿಯರ್ ಆಗುತ್ತೆ. ಐ ಕ್ಲಿಯರ್ ಇನ್ ಮೈ 3rd attempt. ನಾನು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿಲ್ಲ. ಆ್ಯಂಡ್ ಬೀಯಿಂಗ್ ಅ ಗರ್ಲ್ ನಮಗೆ ತುಂಬ ಇದೂ ಇತ್ತು, ಪ್ರೆಷರ್ ಇತ್ತು. ಹೆಣ್ಮಗಳು, ಮದುವೆ ಆಗಬೇಕು, ಪ್ರಾಬ್ಲಮ್ಸ್, ಅದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಫಾರ್ ಅ ಬಾಯ್ ಇಟ್ ವಿಲ್ ಬಿ ನಿಮಗೆ 22 ವಯಸ್ಸಾಯಿತು, ನೀವು ಏನು ಕೆಲಸ ಮಾಡಲ್ಲ, ಮನೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದೀರ ಅಂತ ಆ ಪ್ರೆಷರ್ ಬರುತ್ತೆ. ಯು ಹ್ಯಾವ್ ಟು ಲಿವ್ ಬಿಯಾಂಡ್ ದೀಸ್ ಪ್ರೆಷರ್ಸ್. ಇದೆಲ್ಲ ಪ್ರೆಷರ್ ನೀವು ಯು ಹ್ಯಾವ್ ಟು ಕಮ್. ನಿಮ್ಮ ಫ್ಯಾಮಿಲಿ 100% ಸಪೋರ್ಟ್ ಮಾಡ್ತಾರೆ. ಡೋಂಟ್ ಡೌಟ್ ಯುವರ್ ಫ್ಯಾಮಿಲಿ ಬಿಕಾಸ್ ದೇ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು. ಒನ್ಸ್ ದೇ ಅಂಡರ್ಸ್ಟ್ಯಾಂಡ್, ಇಲ್ಲ ನೀವು ಕರೆಕ್ಟ್ ರೀತಿಯಲ್ಲಿ ನೀವು ಎಫರ್ಟ್ ಹಾಕ್ತಾ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ನಿಮ್ಗೆ 100% ಸಪೋರ್ಟ್ ಮಾಡ್ತಾರೆ.
ಫ್ಯಾಮಿಲಿ 100% ಸಪೋರ್ಟ್ ಮಾಡುತ್ತೆ. ಸೊ ಈ ಪ್ರೆಷರ್ಸ್ ಎಲ್ಲ ನೀವು ಯು ಹ್ಯಾವ್ ಟು ದಾಟಿನೇ ಬರಬೇಕು. ಎವ್ರಿಬಡಿ ವಿಲ್ ಅಂಡರ್ಗೋ ದಿಸ್ ಪ್ರೆಷರ್. UPSC ಯಾರು ಬರೆದಿದ್ದಾರೋ ಎಲ್ಲರೂ ಪ್ರೆಷರ್ ಆಗ್ತಾರೆ. ದರ್ ಆರ್ ಪೀಪಲ್ ಹು ಕ್ಲಿಯರ್ 33-35 years of age, 7th attempt, ಕೊನೆ ಅಟೆಂಪ್ಟ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ಪರ್ಸಿವರೆನ್ಸ್ ಇರಲಿ, ಡೋಂಟ್ ಗೆಟ್ ಸ್ಕೇರ್ಡ್, ಬಿ ಕಾನ್ಫಿಡೆಂಟ್, ಆ್ಯಂಡ್ ಇಫ್ ನಾಟ್ UPSC ಸಮಥಿಂಗ್ ಬೆಟರ್ ಇಸ್ ಇನ್ ಸ್ಟೋರ್. ಅದು ನಾನು ಹೇಳ್ತೀನಿ. UPSC ಇಸ್ ಇಂಪಾರ್ಟೆಂಟ್, ನಾನು ಇಲ್ಲ ಅಂತ ಹೇಳಿಲ್ಲ. ಈಗ ಅದಕ್ಕಿಂತ ಸ್ಟ್ರೆಸ್ ತಗೋಬಾರ್ದು. ಕೆಲವೊಬ್ರು ಏನು ಹೇಳ್ತಾರೆ ಮಾಡ್ತಾರೆ, ನಾನು UPSC ಬರಿತೀನಿ ಅಂತ ಹೇಳ್ಬಿಟ್ಟು ಲಾಟ್ ಆಫ್ ಸ್ಟೂಡೆಂಟ್ಸ್ ಟೇಕ್ ಲಾಟ್ ಆಫ್ ಪ್ರೆಷರ್. ಕೊನೆಗೆ ಅದು UPSC ಕ್ಲಿಯರ್ ಆಗಲ್ಲ, ಲೈಫನ್ನು ತುಂಬ ಡಲ್ ಆಗೋಗುತ್ತೆ. UPSC ಇಸ್ ಇಂಪಾರ್ಟೆಂಟ್, ಬಟ್ ಇಟ್ ಇಸ್ ನಾಟ್ ಎಂಡ್ ಆಫ್ ಲೈಫ್. UPSC ಯಾರು ಪಾಸ್ ಮಾಡಲ್ಲ, ಅದು ನನಗಿಂತನೂ ನಮ್ಮ ಫ್ರೆಂಡ್ ನನಗಿಂತನೂ ದೇ ವೆಲ್ ಸೆಟಲ್ಡ್ ಆ್ಯಂಡ್ ದೇ ವೆರಿ ಹ್ಯಾಪಿ. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಯು ಲರ್ನ್, ಯು ಗಿವ್ ದ ಎಫರ್ಟ್, ಬಟ್ ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿ, ಡೋಂಟ್ ಡಿಪ್ರೆಸ್ ಯುವರ್ ಸೆಲ್ಫ್, because you are very important in this process. Don't lose yourself in this process. Exam baribeku, odbeku, but don't lose your own self in the process. At the end of the day, you are a very important individual. For this, be happy and do an effort which doesn't require any result. ನಾನು IAS ಆದಾಗ ಮಾತ್ರ ನಾನು ಮಾಡ್ತೀನಿ ಇಲ್ಲ. ಎನಿ ಸರ್ವಿಸ್, ನಮ್ಮದು ಹೆಸರು ಫಸ್ಟ್ ಲಿಸ್ಟಲ್ಲಿ, ಲಾಸ್ಟ್ ಲಿಸ್ಟಲ್ಲಿ, till your name is there, you are an achiever. So that is very important. ನಾನು IAS ಆದಾಗ ನಾನು ದೊಡ್ಡವರು, ನನ್ನ ಕೊನೆಯ ಸರ್ವಿಸ್ ಅಂತೂ ನಾನು ಚಿಕ್ಕವರು ಹಂಗಂತ ಏನಿಲ್ಲ. UPSC gives importance to all the services equally. ಎಲ್ಲ ಸರ್ವಿಸ್ನು ಈಕ್ವಲಿ ಇಟ್ ಗಿವ್ಸ್ ಇಂಪಾರ್ಟೆನ್ಸ್. IAS ಇರಲಿ, IPS ಇರಲಿ, IRS ಇರಲಿ. ಆ್ಯಂಡ್ ಫೋರ್ತ್, another important thing is ಓದುವಾಗ ಲರ್ನ್ ವಿತ್ ಕಾನ್ಸಂಟ್ರೇಷನ್, ರಿವೈಸ್. ಲರ್ನ್ ಲೈಕ್ ಎ ಸ್ಟೂಡೆಂಟ್ ಅಷ್ಟೇ. ಒಂದು ಸ್ಟೂಡೆಂಟ್ ಎಷ್ಟು ಕಾನ್ಸಂಟ್ರೇಟ್ ಜೊತೆಗೆ ಓದ್ತಾರೋ ಅಷ್ಟೇ ಓದಿ. ಆ್ಯಂಡ್ ರೀಡ್ ನ್ಯೂಸ್ ಪೇಪರ್, ಇಟ್ ಇಸ್ ಇಂಪಾರ್ಟೆಂಟ್. ಬಟ್ ಯಾವ ಥರ ಓದಬೇಕಂದ್ರೆ ಒನ್ಸ್ ಯು ಕಮ್ ಟು ಕ್ಲಾಸಸ್ ನಿಮ್ಗೆ ಗೊತ್ತಾಗುತ್ತೆ. ನೀವು ಫಸ್ಟ್ ಟೈಮ್ ನೀವು ಕ್ಲಾಸ್ ಓದ್ಮೇಲೆ ಏನು ಓದಬೇಕು, ಏನು ಓದಬಾರ್ದು ಅಂತ ನಿಮ್ಗೆ ಗೊತ್ತಿರಬೇಕು. ದೆನ್ ಕೀಪ್ ದಿ ಸಿಲೆಬಸ್ ಇನ್ ಹ್ಯಾಂಡ್. ನಮ್ಮ ಸಿಲೆಬಸ್ ತುಂಬ ಇಂಪಾರ್ಟೆಂಟ್. UPSC ಇಸ್ ಬೇಸ್ಡ್ ಇಟ್ಸೆಲ್ಫ್ ಓನ್ಲಿ ಆನ್ ಸಿಲೆಬಸ್, ಅದು ಬಿಟ್ಟರೆ ಏನಿಲ್ಲ. ಸೊ ಪ್ಲೀಸ್ ಬೇಸ್ ಯುವರ್ ಸೆಲ್ಫ್ ಇನ್ ಸಿಲೆಬಸ್. ಮೋಸ್ಟ್ ಆಫ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಳ್ತೀನಿ. ಸೊ ಈಗ ಫಸ್ಟ್ ನೀವು ಏನು ಬೇಸ್ ಹಾಕ್ತೀರಾ ಈ ಫಸ್ಟ್ 1 year 8 months ಅಲ್ಲಿ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೇ ನಮ್ಮ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಪಾಸ್ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ನಾನು ಕ್ಲಿಯರ್ ಮಾಡೋದು ಥರ್ಡ್ ಅಟೆಂಪ್ಟ್, ಬಟ್ ಸ್ಟಿಲ್ ಇಫ್ ಯು ಆಸ್ಕ್ ಮಿ ಟುಡೇ, ನಾನು ಫಸ್ಟ್ ಅಟೆಂಪ್ಟಲ್ಲಿ 8 ತಿಂಗಳಲ್ಲಿ ನಾನು ಏನು ಕೂತ್ಕೊಂಡು ಓದಿದ್ದೀನಿ ಅದನ್ನೇ ನನಗೆ ಥರ್ಡ್ ಅಟೆಂಪ್ಟಲ್ಲಿ ಯೂಸ್ ಆಯಿತು. ನಾನು ಥರ್ಡ್ ಅಟೆಂಪ್ಟಲ್ಲಿ ಪೂರ್ತಿ ಓದಿ ನಾನು ಹೇಳೋಕ್ಕಾಗಲ್ಲ. ಫಸ್ಟ್ ಅಟೆಂಪ್ಟಲ್ಲಿ ನಾನು ಎಷ್ಟು ಬೇಸ್ ಎಷ್ಟು ಸ್ಟ್ರಾಂಗ್ ಮಾಡಿದ್ರೆ ಅದರ ಮೇಲೆ ನಾನು ಓದ್ಕೊಂಡು ಐ ಬಿಲ್ಡ್ ಅಪ್ ಇನ್ ದ ಫ್ಯೂಚರ್. ಎಲ್ಲರೂ ಹಾಗೇನೆ. ಸಮ್ ದೇ ಸೆಟ್ ವೆರಿ ಬೆಟರ್ ಬೇಸ್, ದೇ ಕ್ಲಿಯರ್ ದ ಫಸ್ಟ್ ಅಟೆಂಪ್ಟ್. ಸಮ್ ದೇ ಪಿಕ್ ಅಪ್ ಇನ್ ದ ಡ್ಯೂ ಕೋರ್ಸ್ ಆಫ್ ಟೈಮ್. ಅದು ಬಿಟ್ಟರೆ ಇಟ್ ಇಸ್ ನಾಟ್ ಎ ಡಿಫಿಕಲ್ಟ್ ಎಕ್ಸಾಮ್ ಅಟ್ ಆಲ್. 100% ಯಾರು ಬೇಕಾದ್ರೂ UPSC ಬರಿಬೋದು, ಯಾರು ಬೇಕಾದ್ರೂ UPSC ಪಾಸ್ ಆಗ್ಬೋದು. ಸೊ ಆಲ್ ದ ಬೆಸ್ಟ್. ಕಾನ್ಫಿಡೆನ್ಸ್ ಜೊತೆಗೆ ಸ್ಟಾರ್ಟ್ ಮಾಡಿ ಈ ಪ್ರಾಸೆಸ್ ಅನ್ನು. ಆಲ್ ದ ಬೆಸ್ಟ್.